ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷದ ಕಿಚ್ಚು ರಾಜ್ಯ ವಿಧಾನಸಭೆಯಲ್ಲಿ ದಗದಗಿಸಿದೆ. ಸದನದಲ್ಲಿ ಗ್ಯಾಸ್ ಕಿಡಿ ಹಾರಿದ್ದು ಮೋದಿ ಸರ್ಕಾರವನ್ನ ಗುರಿಯಾಗಿಸಿ ಸಿದ್ದು ಭರ್ಜರಿ ಪಂಚ್ ಕೊಟ್ಟರು. ಮನೆಯ ಟೆನ್ಷನ್ ನಿವಾಸದ ಬಗ್ಗೆ ಮುನಿಯಪ್ಪ ಸ್ವಲ್ಪ ಆರಾಮದಾಯಕ ಹೇಳಿಕೆಯನ್ನು ಕೊಟ್ಟರೆ ಹೋಟೆಲ್ ಮತ್ತು ಇನ್ನಿತರ ಕಮರ್ಷಿಯಲ್ಗಳಿಗೆ ಸಹಕಾರದ ಭೀತಿಯನ್ನ ಬಿತ್ತಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧ ಭಾರತದಲ್ಲಿ ಗ್ಯಾಸ್ ಟ್ರಬಲ್ ಸೃಷ್ಟಿಸಿದೆ. ವಿಮಾನಗಳಿಗೂ ತೈಲಾಘಾತ ತಟ್ಟಿದ್ರೆ ರೈತನ ಯೂರಿಯಾಕ್ಕೂ ಕ್ಷಾಮ ಆವರಿಸಿದೆ. ಹಾರ್ಮೋಜ್ ಜಲಸಂಧಿ ಬಂದ್ನಿಂದಾಗಿ ಮೋದಿ ಸರ್ಕಾರ ಪರ್ಯಾಯ ಮಾರ್ಗದತ್ತ ಚಿತ್ತವನ್ನು ನೆಟ್ಟಿದೆ. ವಿಶ್ವದ 40 ದೇಶಗಳಿಂದ ತೈಲ ಅನಿಲ ಖರೀದಿಗೆ ನಿರ್ಧಾರವನ್ನು ಮಾಡಿದೆ. ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳಲ್ಲಿ ಮೆನು ಕಡಿತವಾಗಿದೆ. ಪಿಜಿಗಳ ಸ್ಥಿತಿ ಅತಂತ್ರ. ಮದುವೆ ಚೌಟ್ರಿಗಳಲ್ಲಿ ಪರದಾಟ ಶುರುವಾಗಿದೆ. ಮೈಸೂರಿನ ಹೋಟೆಲ್ಗಳು ಎಲೆಕ್ಟ್ರಿಕ್ ಮೊರೆ ಹೋಗಿದ್ದಾವೆ. ಹುಬ್ಬಳ್ಳಿಯಲ್ಲಿ ಬುಕಿಂಗ್ ಸರ್ವರ್ ಬಂದ್ ಆದ್ರೆ ಕೋಟೆನಾಡಿನಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಕಾಣಿಸ್ತಾ ಇದೆ. ಭರ್ತಿ 12 ದಿನ ಕಳೆದ್ರೂ ಯುದ್ಧಕ್ಕೆ ವಿರಾಮ ಬಿದ್ದಿಲ್ಲ. ಕೊಲ್ಲಿ ತೀರದ ನೆತ್ತಿಯ ಮೇಲೆ ಸೂರ್ಯೋದಯವು ಚಕ್ಕರ್ ಹಾಕಿದೆ. ಇರಾನ್ನ ವಾಯುನೆಲೆ ಸೇರಿ 5,000 ಸ್ಥಳಗಳನ್ನು ದೋಸ್ತಿ ಪಡೆ ಸರ್ವನಾಶ ಮಾಡಿದೆ. ಇತ್ತ ಗಾಯಗೊಂಡ ಇರಾನ್ ಸೇನೆ ಮಾತ್ರ ರಣವೇಷದಲ್ಲಿ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಒಂದ್ ಕಡೆಗೆ ಬಾಂಬ್ ಮಳೆ, ಇನ್ನೊಂದು ಕಡೆಗೆ ಮಾತಿನ ಮಿಸೈಲ್. ಇರಾನ್ಗೆ 20 ಪಟ್ಟು ಹೆಚ್ಚಿನ ಪೆಟ್ಟನ್ನ ಕೊಟ್ಟಿರುವಂತಹ ವಿಚಾರವನ್ನ ಟ್ರಂಪ್ ಪ್ರಸ್ತಾಪಿಸಿದ್ರೆ ಭೂಪಟದಲ್ಲಿ ಇರಾನ್ ಕಾಣೆ ಆಗಲಿದೆ ಅಂತ ಕೆಣಕಿದ್ದಾರೆ. ಬೆದರಿಕೆಯ ಕಾಕಕ್ಕ ಗುಬ್ಬಕ್ಕನ ಕಥೆ ಬೇಡ ಅಂತ ಇರಾನ್ ತಿರುಗೇಟನ್ನ ಕೊಟ್ಟಿದೆ. ಅಮೆರಿಕ ವಿರುದ್ಧ ಕಿಂಪಡೆ ಕೆಮ್ಮಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.